ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕನ್ನಡ ಕ್ಲಾಸಸ್. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಇತಿಹಾಸದಲ್ಲಿ ಕೇಳ್ತಕ್ಕಂತಹ 5 ಅಂಕದ ಪ್ರಮುಖ ಪ್ರಶ್ನೆಗಳ ಒಂದು ಸಿಂಪಲ್ ಆಗಿರತಕ್ಕಂಥ ವಿವರಣೆ ಅಥವಾ ಎಕ್ಸ್ಪ್ಲನೇಷನನ್ನು ಈ ಒಂದು ವಿಡಿಯೋದೊಳಗೆ ನೀವು ನೋಡ್ಬೋದು. ಸೊ ಇವು ಯಾವ ಕ್ವಶನ್ ಅಂತಂದರೆ, ನಾನು ಇವಾಗಲೇ ಹಾಕಿದ್ನಲ್ಲ 4 ಮಾರ್ಕ್ಸ್ದು ಇಂಪಾರ್ಟೆಂಟ್ ಕ್ವಶನ್ನು ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥವು ಅಂತೇಳಿ, ಆ ಒಂದು ಕ್ವಶನ್ಗಳನ್ನು ಹಾಕಿದ್ನಲ್ಲ ಅವುಗಳ ಒಂದು ಎಕ್ಸ್ಪ್ಲನೇಷನ್ ಆಗಿರುತ್ತೆ. ಅಂತಂದರೆ ನೀವು ಎಕ್ಸ್ಪ್ಲನೇಷನ್ ನಿಮಗೆ ಮಾಡೋಕ್ಕೆ ಬಂದಿಲ್ಲ ಅಂತಂದ್ರೂ ನೀವು ಈ ಥರ ಪಾಯಿಂಟ್ಸನ್ನು ಬರೆದ್ರಿ ಅಂತಂದ್ರೆ ನಿಮಗೆ 2 ರಿಂದ 3 ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಎಕ್ಸ್ಪ್ಲನೇಷನ್ ಮಾಡ್ತೀನಿ ಅಂತಂದ್ರೆ ನೀವು ಈ ಪಾಯಿಂಟ್ಸ್ ಏನು ಹೇಳ್ತೀನಲ್ಲ ಅವುಗಳ ಒಂದು ಎಕ್ಸ್ಪ್ಲೇನನ್ನು ಫುಲ್ ನೀವು ಮಾಡಿದ್ರಿ ಅಥವಾ ಬರೆದ್ರಿ ಅಂತಂದ್ರೆ ನಿಮಗೆ 5 ಮಾರ್ಕ್ಸು ಕೊಟ್ಟೇ ಕೊಡ್ತಾರೆ. ಸೊ ಒಂದೊಂದೇ ಕ್ವಶನನ್ನು ನೋಡ್ತಾ ಹೋಗೋಣ. ಅಂತಂದರೆ ಇದು ಒಂಥರ ಲಾಸ್ಟ್ ಮಿನಿಟ್ ರಿವಿಷನ್ ಇದ್ದಂಗೆ ನಿಮ್ಗೆ. ಸೊ ಇಷ್ಟನ್ನು ನೋಡಿಕೊಂಡ್ರೆ ಸಾಕು, ನೀವು ಆರಾಮಾಗಿ ನೀವು 2 ಕ್ವಶನ್ಗೆ ಆನ್ಸರ್ನ ಮಾಡ್ತೀರಿ. ಸೊ ಇವುಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡ್ರಿ, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ. ನೋಡ್ರಿ, ಚೋಳರ ಆಡಳಿತವು ಗ್ರಾಮಾಡಳಿತಕ್ಕೆ ಹೆಸರುವಾಸಿಯಾಗಿತ್ತು. ಅದು ಯಾವ ರೀತಿ ಅಂತೇಳಿ ಈ ಒಂದು ಕೆಳಗಿನ ಒಂದು ಪಾಯಿಂಟ್ಸ್ಗಳಲ್ಲಿ ನೋಡ್ಬೋದು ಅಂತೇಳಿ ಪೀಠಿಕೆಯನ್ನು ಬರೀರಿ. ಯಾವ್ಯಾವುದು ಅಂತಂದರೆ ಗ್ರಾಮ ಸ್ವಾಯತ್ತತೆ, ಗ್ರಾಮಾಡಳಿತದ ಮಾಹಿತಿ ಅಂತಂದರೆ 1ನೇ ಪುರಾಂತಕನ ಉತ್ತರ ಮೇರೂರು ಶಾಸನ. ಇದು ಈ ಒಂದು ಗ್ರಾಮಾಡಳಿತದ ಮಾಹಿತಿಯಲ್ಲಿ ಬರಬೇಕು. ನೆಕ್ಸ್ಟ್ ಗ್ರಾಮ ಪ್ರತಿನಿಧಿಗಳ ಆಯ್ಕೆ ವಿಧಾನ, ಆಮೇಲೆ ಸದಸ್ಯರಿಗೆ ಇರಬೇಕಾದಂತಹ ಅರ್ಹತೆಗಳು ಅನರ್ಹತೆಗಳು, ಆಮೇಲೆ ಪ್ರತಿನಿಧಿಗಳ ಕರ್ತವ್ಯಗಳು, ಅದರಲ್ಲಿ ಮತ್ತು ವರಿಯ ಮತ್ತು ವರಿಯ ಪೆರುಮಕ್ಕಳಂತ ಯಾರಿಗೆ ಕರಿತೀವಿ ಏನು ಅಂತೇಳಿ ಅದನ್ನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಇಷ್ಟನ್ನು ನೀವು ಬರೆದ್ರಿ ಅಂತಂದ್ರೆ 2 ಮಾರ್ಕ್ಸು, ಇದ್ರದ್ದು ಎಕ್ಸ್ಪ್ಲನೇಷನ್ ಮಾಡಿದ್ರಿ ಅಂತಂದ್ರೆ 5 ಮಾರ್ಕ್ಸ್ ನಿಮಗೆ ಕೊಟ್ಟೆ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ. ಅಂತಂದರೆ ಮರಾಠ ರಾಜ್ಯ ಸ್ಥಾಪಕನಾದ ಶಿವಾಜಿಯು ತನ್ನ 20ನೇ ವಯಸ್ಸನ್ನು ತಲುಪುವುದಕ್ಕಿಂತ ಮೊದಲೇ ಸೈನಿಕ ಜೀವನವನ್ನು ಆರಂಭಿಸಿದನು. ಅವನ ದಿಗ್ವಿಜಯಗಳನ್ನು ಈ ಕೆಳಗಿನಂತೆ ವಿವರಿಸಬಹುದು. ಸೊ ಇದಿಷ್ಟನ್ನು ಪೀಠಿಕೆಯಲ್ಲಿ ಬರೀರಿ. ಎಕ್ಸ್ಪ್ಲನೇಷನ್ನಲ್ಲಿ ನೋಡ್ರಿ, ಮೊದಲನೇದು ತೋರಣ ಮುಂತಾದ ಕೋಟೆಗಳ ವಶ, ನೆಕ್ಸ್ಟ್ ಜಾವಳಿ ಪ್ರದೇಶದ ಆಕ್ರಮಣ, ಆಮೇಲೆ ಅಫ್ಜಲ್ ಖಾನ್ ಮೇಲೆ ದಾಳಿ ಮತ್ತು ಕೊಲೆ, ಆಮೇಲೆ ಶಿವಾಜಿ ಮತ್ತು ಔರಂಗಜೇಬ ಇಲ್ಲಿ ಶೈಸ್ತಾ ಖಾನ್ ಮೇಲೆ ದಾಳಿ, ಆಮೇಲೆ ಸೂರತ್ನ ಮೇಲೆ ದಾಳಿ, ಆಮೇಲೆ ಪುರಂದರ ಒಪ್ಪಂದ ಅಂತಂದರೆ ಮೊಘಲ್ ಸೇನಾಜಿ ಜೈಸಿಂಗ್ನೊಡನೆ 1665ರಲ್ಲಿ, ಆಮೇಲೆ ಆಗ್ರಾ ಬೇಟೆ ಮತ್ತು ಅಲ್ಲಿಂದ ತಪ್ಪಿಸಿಕೊಂಡದ್ದು, ಆಮೇಲೆ ಮೊಘಲರಿಗೆ ಬಿಟ್ಟುಕೊಟ್ಟಂತಹ ಕೋಟೆಗಳನ್ನು ಮರುವಶ ಪಡಿಸಿಕೊಂಡಿದ್ದು, ಕೊನೆಯದಾಗಿ ಕಿರೀಟಧಾರಣೆ ಸಾಮಾನ್ಯ ಶಕೆ 1674ರಲ್ಲಿ, ಆಮೇಲೆ ಶಿವಾಜಿಗೆ ಬಂದಂಥ ಬಿರುದು ಛತ್ರಪತಿ. ಸೊ ಇದಿಷ್ಟು ಪಾಯಿಂಟ್ಸ್ಗಳನ್ನು ನೀವು ಈ ಒಂದು ಕ್ವಶನ್ನಲ್ಲಿ ಬರೀಬೇಕು. ಇಷ್ಟು ಬರೆದ್ರೆ ನಿಮಗೆ 2 ರಿಂದ 3 ಮಾರ್ಕ್ಸು, ಎಕ್ಸ್ಪ್ಲೇನ್ ಮಾಡಿದರೆ 5 ಮಾರ್ಕ್ಸು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚಿತ್ರಿಸಿ. ನೋಡ್ರಿ, ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಭಾರತದ ಆಧ್ಯಾತ್ಮಿಕ ದಿವ್ಯ ಪುರುಷ ಎಂದು ಹೆಸರಾದಂತಹ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಈ ಕೆಳಗಿನಂತೆ ಚಿತ್ರಿಸಬಹುದು. ಇದನ್ನು ಪೀಠಿಕೆಯಲ್ಲಿ ಬರೀರಿ. ಎಕ್ಸ್ಪ್ಲನೇಷನಲ್ಲಿ ನೋಡ್ರಿ, ಇವ್ರದ್ದು ಆರಂಭಿಕ ಜೀವನ ಆಗಿರ್ಬೋದು, ಆಮೇಲೆ ಚಿಕಾಗೋ ವಿಶ್ವ ಧರ್ಮಗಳ ಸಮ್ಮೇಳನ, ಮತ್ತು ನೆಕ್ಸ್ಟ್ ವೇದಾಂತ ಸಮಾಜದ ಸ್ಥಾಪನೆ ಬರೀರಿ, ಆಮೇಲೆ ರಾಮಕೃಷ್ಣ ಮಿಷನ್ ಸ್ಥಾಪನೆ, ಅದರಲ್ಲಿ ರಾಮಕೃಷ್ಣ ಮಿಷನ್ನ ಚಟುವಟಿಕೆಗಳಾಗಿರ್ಬೋದು, ಆಮೇಲೆ ವಿವೇಕಾನಂದರ ವಿಚಾರಧಾರೆ, ಅದರಲ್ಲಿ ಸಹಿಷ್ಣುತೆ, ಸಮಾನತೆ ಮತ್ತು ಸಹಕಾರದ ಕುರಿತು ಬೋಧಿಸಿದ್ರು ಅಂತೇಳಿ ಬರೀರಿ. ಆಮೇಲೆ ಶಿಕ್ಷಣ ಮತ್ತು ಮಹಿಳೆಯರ ವಿಮೋಚನೆ ಆಗಿರ್ಬೋದು, ಹಾಗೆ ಬಡತನ ನಿರ್ಮೂಲನೆಗೆ ಮಹತ್ವವನ್ನು ಕೊಟ್ಟರು ಅಂತೇಳಿ ಇವರ ಒಂದು ವಿಚಾರಧಾರೆಯಲ್ಲಿ ಬರೀರಿ. ಆಮೇಲೆ ಇವರು ಒಂದು ವ್ಯಾಖ್ಯಾನ ಹೇಳ್ತಾರಲ್ಲ, ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂಬುದು ದೇಶದ ಯುವಕರಿಗೆ ಇವರ ಒಂದು ಸಂದೇಶವಾಗಿತ್ತು. ಆಮೇಲೆ ಕೊನೆಯದಾಗಿ ಭಾರತದ ರಾಷ್ಟ್ರಪ್ರೇಮಿ ಸಂತ. ಸೊ ಇದಿಷ್ಟನ್ನು ನೀವು ಬರೆದ್ರಿ ಅಂತಂದ್ರೆ ನಿಮಗೆ ಆರಾಮಾಗಿ 2 ರಿಂದ 3 ಮಾರ್ಕ್ಸ್, ಎಕ್ಸ್ಪ್ಲೇನ್ ಮಾಡಿದರೆ 5 ಮಾರ್ಕ್ಸ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತೀಯ ರಾಷ್ಟ್ರೀಯತೆಯ ಉದಯಕ್ಕೆ ಅಥವಾ ಬೆಳವಣಿಗೆಗೆ ಕಾರಣವಾದಂಥ ಅಂಶಗಳು. ಭಾರತೀಯ ರಾಷ್ಟ್ರೀಯತೆಯ ಬೆಳವಣಿಗೆಗೆ ಹಲವಾರು ಅಂಶಗಳು ಕಾರಣವಾಗಿವೆ. ಅವುಗಳಲ್ಲಿ ಪ್ರಮುಖವಾದವುಗಳು ನೋಡ್ತಾ ಹೋಗ್ರಿ. ಭಾರತದ ಆರ್ಥಿಕ ಹಿನ್ನಡೆಗೆ ಬ್ರಿಟಿಷ್ ಆಳ್ವಿಕೆ ಕಾರಣವೆನ್ನುವಂತಹ ಭಾವನೆ. 2ನೇದು ಏಕರೂಪ ಆಡಳಿತ ಹಾಗೂ ನ್ಯಾಯಾಂಗ ವ್ಯವಸ್ಥೆ. 3ನೇದು ರಾಷ್ಟ್ರೀಯವಾದಿಗಳಿಗೆ ದೊರೆತಂತಹ ಪ್ರೇರಣೆ. 4ನೇದು ಜನಾಂಗೀಯ ತಾರತಮ್ಯದ ನೀತಿ. 5ನೇದು ಬ್ರಿಟಿಷರ ಸರಣಿ ಯುದ್ಧ ಮತ್ತು ಸಮಕಾಲೀನ ಸಾಹಿತ್ಯ. ಹಾಗೆ ಕೊನೆಯದು ಭಾರತದ ಪತ್ರಿಕೋದ್ಯಮ ಮತ್ತು ಸಮಕಾಲೀನ ಸಾಹಿತ್ಯ. ಸೊ ಇದಿಷ್ಟು ಈ ಒಂದು ಕ್ವಶನ್ನ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಗಾಂಧಾರ ಕಲಾಶೈಲಿಯು ಭಾರತ ಮತ್ತು ಗ್ರೀಕ್ ನೋಡ್ರಿ, ಅದು ಗ್ರೀಕ್ ಕಲಾಶೈಲಿಗಳ ಸಮ್ಮಿಶ್ರಣವಾಗಿದೆ. ಭಾರತೀಯ ಮತ್ತು ಗ್ರೀಕ್ ಸಂಸ್ಕೃತಿಗಳ ಮಧ್ಯೆ ಮುಕ್ತ ಸಂಪರ್ಕದಿಂದಾಗಿ ಗಾಂಧಾರ ಕಲಾ ಪರಂಪರೆ ಎಂಬ ಹೊಸ ಕಲಾ ಪರಂಪರೆ ಉಗಮಿಸಿತು. ಇದು ಗಾಂಧಾರ ಪ್ರದೇಶದಲ್ಲಿ ಉಗಮಿಸಿದ್ದರಿಂದ ಇದನ್ನು ಗಾಂಧಾರ ಕಲಾಶೈಲಿ ಎಂದು ಕರೆಯುತ್ತಾರೆ. ಲಕ್ಷಣಗಳು ನೋಡ್ರಿ, ಬುದ್ಧನ ವಿಗ್ರಹಗಳ ಕೆತ್ತನೆ ಆಗಿರ್ಬೋದು, ಸ್ನಾಯುಗಳು, ಮೀಸೆ ಇತ್ಯಾದಿಗಳಿಗೆ ಹೆಚ್ಚಿನ ಗಮನ, ಆಮೇಲೆ ಬಟ್ಟೆಯ ಮಡಿಕೆ, ನೆರಿಗೆಗಳ ಕಲಾತ್ಮಕ ಪ್ರದರ್ಶನ, ಆಮೇಲೆ ಆಭರಣಗಳ ಕೆತ್ತನೆ, ವಿಗ್ರಹಗಳಿಗೆ ಮೆರಗು, ಆಮೇಲೆ ತಾಂತ್ರಿಕತೆ ಗ್ರೀಕ್ದು, ಸ್ಫೂರ್ತಿ ಭಾರತೀಯವಾದುದು ಅಂತೇಳಿ ಇವಿಷ್ಟು ಲಕ್ಷಣಗಳಾಗಿರ್ತಾವ.
ಇಷ್ಟನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತಾ. ಗಾಂಧಾರ ಕಲಾಕಾರನು ಗ್ರೀಕ್ ಕರಕುಶಲತೆ ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದನು ಅಂತೇಳಿ ಡಾಕ್ಟರ್ RC ಮಜುಂದಾರ್ ಅವರು ಹೇಳಿದ್ದಾರೆ. ಸೊ ಇದಿಷ್ಟು ಗಾಂಧಾರ ಕಲಾಶೈಲಿಯ ಪ್ರಮುಖವಾದಂತಹ ಒಂದು ಲಕ್ಷಣಗಳಾಗಿರ್ತಾವ. ನೆಕ್ಸ್ಟ್ ಕ್ವಶನ್, ತಾಳಿಕೋಟಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು? ಸಾಮಾನ್ಯ ಶಕೆ 1565ರಲ್ಲಿ ನಡೆದ ತಾಳಿಕೋಟಿ ಕದನದ ಕಾರಣಗಳು ಮತ್ತು ಪರಿಣಾಮಗಳು ಈ ಕೆಳಗಿನಂತಿವೆ. ಕಾರಣಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು ದೋಆ ಪ್ರದೇಶದ ಮೇಲಿನ ಪ್ರಭುತ್ವ, ಎರಡನೇದು ಧಾರ್ಮಿಕ ಭಿನ್ನತೆ, ಮೂರನೇದು ಅಳಿಯ ರಾಮರಾಯನ ನೀತಿ, ನಾಲ್ಕನೇದು ತಕ್ಷಣದ ಕಾರಣ. ಸೊ ಇವಿಷ್ಟು ಕಾರಣಗಳಾಗಿರ್ತಾವ. ಇನ್ನು ಪರಿಣಾಮಗಳನ್ನು ನೋಡೋದಾದರೆ, ವಿಜಯನಗರ ಸಾಮ್ರಾಜ್ಯ ತನ್ನ ವೈಭವವನ್ನು ಕಳೆದುಕೊಂಡಿತು. ಎರಡನೇದು ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿಯಾಯಿತು. ಮೂರನೇದು ಸಾಮಂತರು ಮತ್ತು ಪಾಳೆಯಗಾರರು ಸ್ವತಂತ್ರಗೊಂಡರು. ನಾಲ್ಕನೇದು ವಿಜಯನಗರದ ಬೆಂಬಲವಿಲ್ಲದೆ ಪೋರ್ಚುಗೀಸರು ಗೋವಾಕ್ಕೆ ಸೀಮಿತಗೊಂಡರು. ಸೊ ಇದಿಷ್ಟು ತಾಳಿಕೋಟಿ ಒಂದು ಕದನದ ಪರಿಣಾಮಗಳಾಗಿರ್ತಾವ. ಸೊ ಇಷ್ಟು ಕಾರಣಗಳು ಮತ್ತು ಪರಿಣಾಮಗಳನ್ನು ನೀವು ಪಾಯಿಂಟ್ಸ್ ಅಷ್ಟೇ ಬರೆದ್ರೆ 2ರಿಂದ 3 ಮಾರ್ಕ್ಸ್. ಇದನ್ನು ಸ್ವಲ್ಪ ಒಂದೆರಡು ಲೈನ್ ಎಕ್ಸ್ಪ್ಲೇನ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಆರಾಮಾಗಿ 5 ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಚರ್ಚಿಸಿರಿ. ಟಿಪ್ಪು ತನ್ನ ತಂದೆಯ ಕಾಲದಿಂದಲೇ ಬ್ರಿಟಿಷರೊಂದಿಗೆ ಹೋರಾಟವನ್ನು ಪ್ರಾರಂಭಿಸ್ತಾನ. ನೋಡ್ರಿ ಯಾವ ರೀತಿ ಅಂತಂದ್ರೆ, ಮೊದಲನೇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಇವನ ಹೋರಾಟವನ್ನು ನೋಡ್ತಾ ಹೋದರೆ ಇದರಲ್ಲಿ 1782ರಲ್ಲಿ 5ರನ್ನು ಮರಣ ಹೊಂದಿದ ನಂತರವೂ ಕೂಡ ಟಿಪ್ಪು ಯುದ್ಧವನ್ನು ಮುಂದುವರಿಸ್ತಾನೆ. ಆಮೇಲೆ 1784ರಲ್ಲಿ ಮಂಗಳೂರು ಒಪ್ಪಂದ ಇದನ್ನು ಅಂತ್ಯಗೊಳಿಸುತ್ತಾ. ನೆಕ್ಸ್ಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಸಾಮಾನ್ಯ ಶಕೆ 1789. ಟಿಪ್ಪು ತಿರುವಾಂಕೂರು ಮೇಲಿನ ಆಕ್ರಮಣ ಯುದ್ಧದ ಆರಂಭಕ್ಕೆ ಕಾರಣವಾಗುತ್ತಾ. ಲಾರ್ಡ್ ಕಾರ್ನ್ ವಾಲಿಸ್ನು ಮರಾಠರು ಮತ್ತು ನಿಜಾಮರ ನೆರವಿನಿಂದ ಟಿಪ್ಪುವನ್ನು ಸೋಲಿಸ್ತಾನ. ಆಮೇಲೆ 1792ರಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಆಗುತ್ತಾ. ಈ ಒಪ್ಪಂದದಂತೆ ಟಿಪ್ಪು ತನ್ನ ರಾಜ್ಯದ ಅರ್ಧ ಭಾಗವನ್ನು ಬಿಟ್ಟುಕೊಡಬೇಕಾಗುತ್ತಾ. ಅದೇ ರೀತಿ 330 ಲಕ್ಷ ರೂಪಾಯಿಗಳನ್ನು ಯುದ್ಧದ ಪರಿಹಾರವಾಗಿ ಕೊಡಬೇಕಾಗುತ್ತಾ. ಹಾಗೆಯೇ ಈ ಯುದ್ಧ ಪರಿಹಾರವನ್ನು ಪಾವತಿಸುವವರೆಗೆ ಅಂತಂದರೆ ಬ್ರಿಟಿಷರಿಗೆ ಪಾವತಿಸುವವರೆಗೆ ತನ್ನ ಒಂದು 2 ಮಕ್ಕಳನ್ನು ಇಂಗ್ಲೀಷರಲ್ಲಿ ಈತ ಒತ್ತೆ ಇಡಬೇಕಾಗುತ್ತಾ. ಇನ್ನು ಕೊನೆಯದಾಗಿ 4ನೇ ಆಂಗ್ಲೋ ಮೈಸೂರು ಯುದ್ಧ. ಇಲ್ಲಿ ನೋಡ್ರಿ, ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಲು ಅವನನ್ನು ಒತ್ತಾಯಿಸಿದ್ದು. ಆಮೇಲೆ ಇದಕ್ಕೆ ಟಿಪ್ಪು ನಿರಾಕರಿಸ್ತಾನ, ಅದನ್ನು ಬರೀರಿ. ಆಮೇಲೆ ಟಿಪ್ಪು ವಿದೇಶಿ ಸಹಾಯಕ್ಕೆ ಯತ್ನಿಸಿದ್ದು. ಸೊ ಇದಿಷ್ಟನ್ನು ಈ ಒಂದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ನೋಡ್ಬೋದು. ಸೊ ಇದಿಷ್ಟು ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟ ಆಗಿರುತ್ತಾ. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ. ನನ್ನ ನೆಕ್ಸ್ಟ್ ಕ್ವಶನ್, ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದಂತಹ ಪ್ರಭಾವವನ್ನು ಕುರಿತು ಬರೆಯಿರಿ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದ ಶಿಕ್ಷಣಕ್ಕೆ 1 ಲಕ್ಷ ರು ಒದಗಿಸಿದ 1813ರ ಚಾರ್ಟರ್ ಶಾಸನ. ಇದರಲ್ಲಿ ಓರಿಯೆಂಟಲಿಸ್ಟ್ಸ್ ಮತ್ತು ಆಂಗ್ಲಿ ಸಿಸ್ಟರ್ಸ್ಗಳ ವಿವಾದ. ಆಮೇಲೆ ಮೆಕಾಲೆಯ ವರದಿ 1835 ಇಂಗ್ಲಿಷ್ ಶಿಕ್ಷಣದ ಪರ ವರದಿಯಾಗಿರುತ್ತಾ. ಆಮೇಲೆ ವುಡ್ನ ವರದಿ ಅಂತಂದರೆ ಚಾರ್ಲ್ಸ್ ವುಡ್ನ ವರದಿ 1854ರಲ್ಲಿ. ಇಲ್ಲಿ ಏನೇನಿರುತ್ತಂತಂದ್ರೆ, ಹಳ್ಳಿಯಲ್ಲಿ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಪಟ್ಟಣಗಳಲ್ಲಿ ಪ್ರೌಢಶಾಲೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾಲೇಜುಗಳನ್ನು ಆರಂಭಿಸಬೇಕನ್ನೋದಾಗಿರುತ್ತೆ. ಆಮೇಲೆ ಪ್ರಾಥಮಿಕ ಶಿಕ್ಷಣವು ದೇಶೀಯ ಭಾಷೆಯಲ್ಲಿ ಹಾಗೂ ಉನ್ನತ ಶಿಕ್ಷಣವು ಆಂಗ್ಲ ಮಾಧ್ಯಮದಲ್ಲಿ ಇರಬೇಕಂತ ಹೇಳುತ್ತಾ. ಆಮೇಲೆ ಎಲ್ಲ ಪ್ರಾಂತ್ಯಗಳಲ್ಲಿ ಶಿಕ್ಷಣದ ಮೇಲ್ವಿಚಾರಣೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯನ್ನು ಸ್ಥಾಪಿಸಬೇಕಂತೇಳಿರುತ್ತಾ. ಆಮೇಲೆ ಬಾಂಬೆ, ಮದ್ರಾಸ್ ಮತ್ತು ಕಲ್ಕತ್ತಾಗಳಲ್ಲಿ ವಿಶ್ವವಿದ್ಯಾಲಯಗಳ ಸ್ಥಾಪನೆ ಆಗಬೇಕು ಅಂತಿರುತ್ತಾ. ಆಮೇಲೆ ಶಿಕ್ಷಕರ ತರಬೇತಿ ಕಾಲೇಜು, ವೃತ್ತಿ ಶಿಕ್ಷಣ ಮತ್ತು ತಾಂತ್ರಿಕ ಶಾಲೆ ಕಾಲೇಜುಗಳ ಸ್ಥಾಪನೆ. ಆಮೇಲೆ ಮಹಿಳೆಯರ ಶಿಕ್ಷಣಕ್ಕೆ ಪ್ರಾಧಾನ್ಯತೆ. ಸೊ ಈ ವರದಿಯನ್ನು ಇಂಗ್ಲಿಷ್ ಶಿಕ್ಷಣದ ಮಹಾಸನ್ನದು ಎನ್ನಲಾಗುತ್ತದೆ. ಸೊ ಇಷ್ಟು ಅಂಶಗಳು ಚಾರ್ಲ್ಸ್ ವುಡ್ನ ವರದಿಯಲ್ಲಿ ಇರ್ತಾವ. ಸೊ ಇಷ್ಟು ಅಂಶಗಳು ಏನಂತಂದ್ರೆ, ಬ್ರಿಟಿಷರ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದಂತಹ ಒಂದು ಪ್ರಭಾವಗಳಾಗಿರ್ತಾವ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ನೋಡ್ರಿ, ನಕ್ಷತ್ರ ಆಕಾರದ ತಳಪಾಯ, 4 ಅಡಿ ಎತ್ತರದ ಜಗತಿಯ ಮೇಲೆ ದೇವಾಲಯ. ನೆಕ್ಸ್ಟ್ ಜಗತಿ ತೆರೆದ ಪ್ರದಕ್ಷಿಣೆ ಪಥವಾಗಿದೆ. ನೆಕ್ಸ್ಟ್ ವೈವಿಧ್ಯಮಯ ನುಣುಪಾದ ಕಂಬಗಳು. ಆಮೇಲೆ ಸುಂದರವಾಗಿ ಕೆತ್ತಿರುವಂತಹ ಮದನಿಕೆಯರ ವಿಗ್ರಹಗಳು. ಆಮೇಲೆ ವಿಶಾಲವಾದ ನವರಂಗಗಳಿಂದ ಕೂಡಿರುವುದು. ಆಮೇಲೆ ಭುವನೇಶ್ವರಿ ಮತ್ತು ಸಳನ ಕೆತ್ತನೆ. ಆಮೇಲೆ ಪಿರಮಿಡ್ಡಿನ ಆಕಾರದ ವಿಮಾನ. ಆಮೇಲೆ 1ರಿಂದ 5 ಗರ್ಭಗೃಹಗಳು. ಕೊನೆಯದಾಗಿ ಮಹಾದ್ವಾರದ ಸೂಕ್ಷ್ಮ ಕೆತ್ತನೆ ಮತ್ತು ದ್ವಾರಪಾಲಕರ ಕೆತ್ತನೆ. ಸೊ ಇಷ್ಟು ಹೊಯ್ಸಳವರ ವಾಸ್ತುಶಿಲ್ಪ ಶೈಲಿಯ ಒಂದು ಪ್ರಮುಖವಾದಂಥ ಲಕ್ಷಣಗಳಾಗಿರ್ತವೆ. ಇವುಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ತಿಳಿಸಿ.
ಯಾವ್ಯಾವ ಸುಧಾರಣೆಗಳಂತಂದ್ರೆ ದಂಗೆಗಳನ್ನು ನಿಯಂತ್ರಿಸಲು ಕ್ರಮಗಳನ್ನು ಕೈಗೊಳ್ತಾನೆ. ಆಮೇಲೆ ಸೈನಿಕ ಸುಧಾರಣೆಗಳಾಗಿರ್ಬೋದು, ಕಂದಾಯ ಸುಧಾರಣೆಗಳಾಗಿರ್ಬೋದು, ಹಾಗೆ ಆರ್ಥಿಕ ಸುಧಾರಣೆಗಳು, ಅದರಲ್ಲಿ ಮಾರುಕಟ್ಟೆ ನಿಯಮಗಳು. ಸೊ ಇದಿಷ್ಟನ್ನು ನೀವು ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ 5 ಮಾರ್ಕ್ಸು ಕೊಟ್ಟೇ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೋರಿಕೆ ಸಿದ್ಧಾಂತವನ್ನು ವಿವರಿಸಿ. ಅರ್ಥ ನೋಡ್ರಿ ಸೋರಿಕೆ ಸಿದ್ಧಾಂತದ್ದು. ಭಾರತದ ಸಂಪತ್ತು ಮತ್ತು ಸಂಪನ್ಮೂಲಗಳು ಯಾವುದೇ ಆರ್ಥಿಕ ಮತ್ತು ವಸ್ತು ರೂಪದ ಸಮಾನ ಆದಾಯ ಅಥವಾ ಲಾಭವಿಲ್ಲದೆ ಇಂಗ್ಲೆಂಡಿಗೆ ಹರಿದು ಹೋದುದನ್ನು ಸಂಪತ್ತಿನ ಸೋರಿಕೆ ಎಂದು ಕರೆಯಲಾಗಿದೆ. ಇದನ್ನು ದಾದಾಬಾಯಿ ನವರೋಜಿಯವರು ಮಂಡನೆ ಮಾಡ್ತಾರೆ. ಒಂದು ಸೋರಿಕೆ ವಿಧಾನಗಳು ಅನ್ನು ನೋಡೋದಾದರೆ, ನಾಗರಿಕ ಮತ್ತು ಸೇನಾ ಅಧಿಕಾರಿಗಳ ವೇತನ ಮತ್ತು ಪಿಂಚಣಿ ಅಂತಂದರೆ ನಿವೃತ್ತಿ ವೇತನದಲ್ಲಿ. ಇನ್ನು ಸಾಲದ ಮೇಲಿನ ಬಡ್ಡಿ, ಬ್ರಿಟಿಷ್ ಮತ್ತು ಬಂಡವಾಳಶಾಹಿಗಳ ಲಾಭ, ಆಮೇಲೆ ಆಡಳಿತದ ವೆಚ್ಚ, ಆಮೇಲೆ ಭಾರತದ ಆಮದು ಹೆಚ್ಚಳವಾಗಿರೋದು, ಆಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ನೀಡಿದಂಥ ಒಂದು ಪೋಗದಿ ಇತ್ಯಾದಿ, ಆಮೇಲೆ ರಾಷ್ಟ್ರೀಯವಾದಿಗಳ ಪ್ರಬಲ ಅಸ್ತ್ರ. ಸೊ ಇವು ಸೋರಿಕೆಯ ಒಂದು ವಿಧಾನಗಳಾಗಿರ್ತವೆ. ದಾದಾಬಾಯಿ ನವರೋಜಿಯವರು ಇದನ್ನು ಮಂಡನೆ ಮಾಡ್ತಾರೆ, ಈ ಒಂದು ಸಿದ್ಧಾಂತವನ್ನು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕರ್ನಾಟಕ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡ್ರಿ, ಆಂಧ್ರ ಪ್ರದೇಶದ ರಚನೆ ಆಗಿರ್ಬೋದು, ಆಮೇಲೆ ಧಾರ್ ಸಮಿತಿ ಆಗಿರ್ಬೋದು, JVP ಸಮಿತಿ ಆಗಿರ್ಬೋದು, ಆಮೇಲೆ ಅಂದಾನಪ್ಪ ದೊಡ್ಡಮೇಟಿ ಅವರ ಉಪವಾಸ ಸತ್ಯಾಗ್ರಹ, ಆಮೇಲೆ ರಾಜ್ಯಗಳ ಪುನರ್ವಿಂಗಡಣಾ ಸಮಿತಿ, ಅದರಲ್ಲಿ ಫಜಲ್ ಅಲಿ ಸಮಿತಿ 1953ರಲ್ಲಿ, ಆಮೇಲೆ ಏಕೀಕೃತ ಮೈಸೂರಿನ ಉದಯ 1956ರಲ್ಲಿ, ಅದರಲ್ಲಿ ಮತ್ತೆ ಹಳೆಯ ಮೈಸೂರು ರಾಜ್ಯ, ಅದರಲ್ಲಿ ಮತ್ತೆ ಬಾಂಬೆ ಪ್ರಾಂತ್ಯದಿಂದ ಬೆಳಗಾವಿ, ಧಾರವಾಡ, ಬಿಜಾಪುರ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳು, ಆಮೇಲೆ ಮದ್ರಾಸ್ ಪ್ರಾಂತ್ಯದಿಂದ ಬಳ್ಳಾರಿ, ದಕ್ಷಿಣ ಕನ್ನಡ ಮತ್ತು ಕೊಳ್ಳೇಗಾಲ ಹಾಗೂ ಕೊಡಗು ಜಿಲ್ಲೆಗಳನ್ನು ಸೇರಿಸಿದ್ದಾಗಿರ್ಬೋದು. ಸೊ ಕೊನೆಯದಾಗಿ ನವೆಂಬರ್ 1, 1956ರಂದು ನವ ಮೈಸೂರು ರಾಜ್ಯ ಅಂತೇಳಿ ರಚನೆ ಮಾಡ್ತಾರೆ. ಆಮೇಲೆ ಕೊನೆಯದಾಗಿ 1973ರಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವನ್ನು ಮಾಡ್ತಾರೆ. ಸೊ ಇದಿಷ್ಟು ಕರ್ನಾಟಕ ಏಕೀಕರಣ ಚಳವಳಿಯ ಪ್ರಮುಖವಾದಂಥ ಒಂದು ಅಂಶಗಳಾಗಿರ್ತವೆ. ಸೊ ಇಷ್ಟನ್ನು ನೀವು ಬರೆದ್ರಿ ಅಂತಂದ್ರೆ 5 ಮಾರ್ಕ್ಸ್ ನಿಮ್ಗೆ ಕೊಟ್ಟೇ ಕೊಡ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಆಲ್ಮೋಸ್ಟ್ ಆಲ್ ಹಿಸ್ಟ್ರಿಯಲ್ಲಿ ಕೇಳ್ತಕ್ಕಂಥ ಪ್ರಮುಖವಾದಂಥ ಒಂದು ಪ್ರಶ್ನೆಗಳ ಎಕ್ಸ್ಪ್ಲನೇಷನನ್ನು ಹೇಳಿರ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ನಿಸ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಒಂದು ಚಾನಲ್ನ ನೋಡ್ತಿದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿ ಎಕ್ಸಾಮ್ ರಿಲೇಟೆಡ್ ವಿಡಿಯೋಗಳು ನಿಮಗೆ ಸಿಗ್ತವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.